ಓವರ್ ಆಲ್ ಹಾವೇರಿ ಲೋಕಸಭಾ ಕ್ಷೇತ್ರದ ಟೋಟಲ್ ರಿಸಲ್ಟ್ ಏನು, ಯಾರ ಪರವಾಗಿ ಹೆಚ್ಚು ಕಾಲ್ಗಳು ಬಂದಿದೆ, ಯಾರಿಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರವನ್ನು ಗಮನಿಸಿಬಿಡೋಣ. ಸೊ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳು 8 ಅಸೆಂಬ್ಲಿ ಕ್ಷೇತ್ರಗಳನ್ನು ಒಟ್ಟು ಮಾಡಿಕೊಂಡು ಹಾವೇರಿ, ಬ್ಯಾಡಗಿ, ಹಿರೇಕೆರೂರು, ರಾಣೆಬೆನ್ನೂರು, ಹಾನಗಲ್, ರೋಣ, ಗದಗ, ಶಿರಹಟ್ಟಿ ಟೋಟಲ್ ಕಾಲ್ಸ್ 10,704 10,704. ಅದರಲ್ಲಿ ಪುರುಷ ಮತದಾರರು 10,263, ಮಹಿಳಾ ಮತದಾರರು 441 ಜನ. ಟೋಟಲ್ ಆಗಿ ಪವರ್ ಟಿವಿಗೆ ಕರೆ ಮಾಡಿರುವಂತಹ ಒಟ್ಟು ಮತದಾರರ ಸಂಖ್ಯೆ. ಸೊ 10,700 ಚಿಲ್ಲರೆ ಓಟ್ಗಳು ಬಂದಿರೋದ್ರ ಪೈಕಿ ಬಿಜೆಪಿಗೆ ಬಂದಿರೋದು 5,507, ಕಾಂಗ್ರೆಸ್ಗೆ 5,000 ಚಿಲ್ಲರೆ. ಹಾವೇರಿ ಕ್ಷೇತ್ರದಿಂದ ಇತರರಿಗೆ ಬಂದಿರುವಂತಹ ಮತಗಳು 3. ಆದ್ರೆ ವೆರಿ ಕ್ಲಿಯರ್ಲಿ ಹಾವೇರಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರೋದು ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ. ಬಿಜೆಪಿ ಪ್ಲಸ್ ಜೆಡಿಎಸ್ನ ಮೈತ್ರಿ ಕೇವಲ ನಾಮಕಾವಸ್ಥೆಗೆ ಮಾತ್ರ. ಇಲ್ಲಿ ಕಣಕ್ಕಿಳಿಯೋದು ಬಿಜೆಪಿ ಅಭ್ಯರ್ಥಿ. ಸೊ ಬಿಜೆಪಿ ಇಲ್ಲಿ ಮುನ್ನಡೆಯಲ್ಲಿ ಗೆದ್ದುಕೊಳ್ಳುತ್ತೆ. ಬಿಜೆಪಿ ಈ ಕ್ಷೇತ್ರವನ್ನ ಈ ಬಾರಿಯೂ ಕೂಡ ಅಂದ್ರೆ ಸತತವಾಗಿ 4ನೇ ಬಾರಿ ಕೂಡ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಈ ಸರ್ವೆ. ಇನ್ನು ಶೇಕಡವಾರು ಮತಗಳನ್ನು ಗಮನಿಸಿದ್ರೆ ಕಾಂಗ್ರೆಸ್ಗೆ ಬಂದಿರೋದು 49%, ಬಿಜೆಪಿಗೆ ಬಂದಿರೋದು 51%. 51% ಮತ ಬಿಜೆಪಿಗೆ ಬಂದಿದೆ, ಕಾಂಗ್ರೆಸ್ಗೆ 49% ಮತಗಳು ಬಂದಿದೆ. ಸೊ ಆ ಡಿಫ್ರೆನ್ಸ್ ಅನ್ನು ನೋಡ್ತಾ ಇದ್ರೆ ವೆರಿ ಮೈನ್ಯೂಟ್ ಡಿಸ್ಟೆನ್ಸ್, ತುಂಬಾ ಸಣ್ಣ ಡಿಸ್ಟೆನ್ಸ್. ಇಲ್ಲಿ ಒಂದು 2-3 ಅಂಕೆಗಳ ವ್ಯತ್ಯಾಸ ನಮ್ಮ ಸರ್ವೆಯಲ್ಲಿ ಗೋಚರ ಆಗಿದೆ. ಒಂದು ವೇಳೆ ಕಾಂಗ್ರೆಸ್ನಿಂದ ಒಬ್ಬ ಪ್ರಬಲ ಕ್ಯಾಂಡಿಡೇಟ್ ಇಲ್ಲಿ ಸ್ಪರ್ಧೆ ಮಾಡಿದ್ದೆ ಹೌದಾದ್ರೆ ಈ ಲೆಕ್ಕಾಚಾರ ತಲೆ ಕೆಳಗಾಗೋದು ಪಕ್ಕ ಅಂತ ಹೇಳಲಾಗುತ್ತೆ. ಸೊ ಕಾಂಗ್ರೆಸ್ನಲ್ಲಿ ಒಂದು ಸ್ಪಷ್ಟವಾದಂಥ ಕ್ಯಾಂಡಿಡೇಟ್ ಇಲ್ಲದೆಯೇ ಇಷ್ಟು ಹತ್ರ ಕ್ಲೋಸ್ ಕಾಲ್ ಇದೆ, ಇಷ್ಟು ನಿಯರ್ ಬೈ ಇದೆ, ನೆಕ್ ಟು ನೆಕ್ ಫೈಟ್ ಇದೆ. ಕಾಂಗ್ರೆಸ್ನಿಂದ ಪ್ರಬಲವಾಗಿ ಯಾರಾದರೂ ಸ್ಪರ್ಧೆ ಮಾಡಿದ್ರೆ ಅಥವಾ ರಾಜ್ಯದ ಸಚಿವರ ಪೈಕಿ ಯಾರೊಬ್ಬರೊಬ್ಬರು ಸಚಿವರಲ್ಲಿ ಹೋಗಿ ಸ್ಪರ್ಧೆ ಮಾಡಿದ್ರೆ ಈ ಲೆಕ್ಕಾಚಾರ ವೈಸ್ ವರ್ಸ ಆಗೋ ಸಾಧ್ಯತೆಗಳಿದೆ. ಸೊ ಈಗ ಸದ್ಯಕ್ಕೆ ಚುನಾವಣೆ ಆದರೆ ಹಾವೇರಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸುತ್ತೆ. ಸೊ ಬಿಜೆಪಿಯ ಕಡೆ ಹಾವೇರಿ ಲೋಕಸಭಾ ಕ್ಷೇತ್ರದ ಜನರ ಒಲವಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹಾವೇರಿ ಲೋಕಸಭಾ ಸಮರದಲ್ಲಿ ಜನರು ಬಹುತೇಕ ಬಿಜೆಪಿಯ ಕಡೆಗಿದ್ದಾರೆ. ಕಳೆದ 3 ಬಾರಿ ಏನೇ ಆಗಿದ್ರು ಕೂಡ ಈ ಬಾರಿ ಮತ್ತೆ ಬಿಜೆಪಿಯನ್ನು ಗೆಲ್ಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂಗೆ ಕಾಣ್ತಾ ಇದೆ. 8ರಲ್ಲಿ 7 ಕಾಂಗ್ರೆಸ್ಸು, 1 ಮಾತ್ರ ಬಿಜೆಪಿ. ಆದರೆ ಟೋಟಲ್ ರಿಸಲ್ಟ್ ಹಿಂಗಿದೆ. ಪ್ರಧಾನಿ ಮೋದಿ ಅವರ ವರ್ಚಸ್ಸು, ಹಿಂದುತ್ವದ ವಿಚಾರ, ರಾಮ ಮಂದಿರ ಎಲ್ಲ ವಿಚಾರಗಳು ಕೂಡ ಇಲ್ಲಿ ಗಣನೆಗೆ ಬಂದಿದೆ. ಭಾರಿ ಹೋರಾಟ ನಡೆಸಬೇಕು ಅಂತಿತ್ತು ಬಿಜೆಪಿ. ಯಾಕಂದ್ರೆ 1,40,000 ಮತಗಳ ಅಂತರದಲ್ಲಿ ಮುಂದುವರೆದ್ರು ಕೂಡ ಇಲ್ಲಿ ಈ ಬಾರಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಕಾಂಗ್ರೆಸ್ ಈ ಕ್ಷೇತ್ರವನ್ನ ಕಬ್ಜಾ ಮಾಡಿಕೊಳ್ಳುತ್ತೆ. ಸೊ ಬಿಜೆಪಿ ನಮ್ಮದೇ ಕ್ಷೇತ್ರ 3 ವರ್ಷಗಳಿಂದ ಅಂದ್ರೆ 3 ಟರ್ಮಿನ್ ನಾವೇ ಗೆದ್ದಿದ್ದೀವಿ, ಈ ಬಾರಿ ನಮಗೇ ಬರುತ್ತೆ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮುಂದೆ ಹೋಯ್ತು ಅಂತಂದ್ರೆ ಕಾಂಗ್ರೆಸ್ ಆ ಬಿಜೆಪಿಯ ಓವರ್ ಕಾನ್ಫಿಡೆನ್ಸ್ ಅನ್ನ ಮಣಿಸಬಹುದು, ಅದನ್ನ ಸಂಪೂರ್ಣವಾಗಿ ತನ್ನ ಪರ ಮಾಡ್ಕೋಬಹುದು. ಸೊ ಬಿಜೆಪಿಗೆ ಎಚ್ಚರಿಕೆಯ ಕರೆಗಂಟೆ ಅಂತಂದ್ರೆ ತಪ್ಪಲ್ಲ. ಅದರಲ್ಲೂ ಪವರ್ ಟಿವಿಯ ಲೋಕಸಭಾ ಚುನಾವಣಾ ಸರ್ವೆ ನಿಮ್ಗೆ ಬಹಳ ಸ್ಪಷ್ಟವಾದಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದ್ರೆ ಟೋಟಲ್ ಬಾರ್ ಗ್ರಾಫಿಕ್ ಏನ್ ಹೇಳುತ್ತೆ ಈ ಲೆಕ್ಕಾಚಾರವನ್ನ? ಬಿಜೆಪಿ ಪ್ಲಸ್ ಜೆಡಿಎಸ್ 51, ಕಾಂಗ್ರೆಸ್ 49%, ಇತರೆ 0. ಆದರೆ ಬಿಜೆಪಿ ಪ್ಲಸ್ ಜೆಡಿಎಸ್ ನಲ್ಲಿ ಒಂದಿಷ್ಟು ಮತಗಳು ಒಂದು ವೇಳೆ ಬಿಜೆಪಿಯ ಅಭ್ಯರ್ಥಿಯ ಆಯ್ಕೆಯ ಮೇಲೆ ಹೊರಗಡೆ ಹೋಯ್ತು ಅಂತಂದ್ರೆ ಅದು ಕಾಂಗ್ರೆಸ್ಗೆ ಸೇರ್ಪಡೆ ಆಯ್ತು ಅಂತಂದ್ರೆ ಅದು ಕಾಂಗ್ರೆಸ್ನ ಜಯಕ್ಕೆ ಕಾರಣ ಆಗುತ್ತೆ. ಸೊ ನಮ್ಮ ಡಿಸ್ಟೆನ್ಸ್ ಅಥವಾ ಆ 2 ಅಂತರಗಳನ್ನು ಗಮನಿಸಿದ್ರೆ ದೊಡ್ಡ ಅಂತರ ಏನು ಕಾಣ್ತಾ ಇಲ್ಲ. ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮುಂದೆ ಈಸಿಯಾಗಿ ಗೆದ್ದು ಬಿಡುತ್ತೆ ಅನ್ನೋ ಲೆಕ್ಕಾಚಾರನೂ ಇಲ್ಲ. ಕಾಂಗ್ರೆಸ್ ನಿರಾಯಾಸವಾಗಿ ಬಿಜೆಪಿಗೆ ಬಿಟ್ಕೊಡುತ್ತೆ ಅನ್ನೋದು ಕೂಡ ಇಲ್ಲಿಲ್ಲ. ಬಿಜೆಪಿ ಮತ್ತು ಕಾಂಗ್ರೆಸ್ ನೆಕ್ ಟು ನೆಕ್ ಫೈಟ್ ಅಲ್ಲಿದೆ. ಸ್ವಲ್ಪ ಕಾಂಗ್ರೆಸ್ ಅಲರ್ಟ್ ಆದ್ರೆ ಕಾಂಗ್ರೆಸ್ ಗೆಲ್ಲಬಹುದು. ಬಿಜೆಪಿ ಓವರ್ ಕಾನ್ಫಿಡೆನ್ಸ್ ಅಲ್ಲೇ ಮುಂದೆ ಹೋದ್ರೆ ಕಾಂಗ್ರೆಸ್ ತನ್ನ ಪರವಾಗಿ ಕ್ಷೇತ್ರವನ್ನ ಮಣಿಸ್ಕೊಳ್ಬಹುದು, ಅದನ್ನು ಉಳಿಸ್ಕೊಳ್ಬಹುದು. ಆದರೆ ಬಿಜೆಪಿ ಈ ಕ್ಷಣಕ್ಕೆ ಚುನಾವಣೆ ನಡೆದ್ರೆ ಸ್ವಲ್ಪ ಮುನ್ನಡೆಯನ್ನು ಪಡ್ಕೊಂಡಿರೋದಂತ ಸತ್ಯ. ಸೊ 3 ಕ್ಷೇತ್ರಗಳು, ಕಳೆದ 3 ಚುನಾವಣೆಗಳಲ್ಲಿ ಮೊದಲ ಚುನಾವಣೆಯಲ್ಲಿ ಶಿವಕುಮಾರ್ ಉದಾಸಿ ಅವರು ಗೆದ್ದಿರೋದು 40,000 ಅಂತರದಲ್ಲಿ, 2ನೇ ಚುನಾವಣೆಯಲ್ಲಿ 80,000 ಅಂತರ, 3ನೇ ಚುನಾವಣೆಯಲ್ಲಿ 1,40,000 ಅಂತರ. ಸೊ ಈ ಬಾರಿ ಶಿವಕುಮಾರ್ ಉದಾಸಿ ಅವರ ಸ್ಪರ್ಧೆ ಬಹುತೇಕ ಇಲ್ಲ ಅಂತ ಹೇಳಲಾಗ್ತದೆ. ಇಲ್ಲಿ ಯಾರು ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿಯಿಂದ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಬಿಜೆಪಿಯಿಂದ ಯಾವ ಅಭ್ಯರ್ಥಿ ಕಣಕ್ಕಿಳಿತಾರೆ ಅನ್ನೋ ಲೆಕ್ಕಾಚಾರದ ಮೇಲೆ ಈ ಕ್ಷೇತ್ರದ ಓವರ್ ಆಲ್ ರಿಸಲ್ಟ್ ಅನ್ನು ನಾವು ಹೇಳ್ಬೋದು. ಸದ್ಯದ ಒಂದು ಲೆಕ್ಕಾಚಾರ ನೋಡಿದ್ರೆ BC ಪಾಟೀಲ್ರನ್ನ ಕಣಕ್ಕಿಳಿಸಬೇಕು, ಮತ್ತೆ ಇಲ್ಲಿ ಕೌರವ ತೊಡೆ ತಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಕಾಂತೇಶ್ ಕೂಡ ಬಹಳ
ಟಿಕೆಟ್ನ ಆಕಾಂಕ್ಷಿ ಅನ್ನೋದನ್ನು ಗುರುತಿಸ್ಕೊಳ್ತಿದ್ದಾರೆ. ಈಶ್ವರಪ್ಪನವರು ಕೂಡ ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಮಗನಿಗೆ ಕೊಡಿ ಅಂತ ಒಂದು ಪಟ್ಟಿಟ್ಕೊಂಡು ಹೈಕಮಾಂಡ್ ಮಟ್ಟದ ಲಾಬಿ ಮಾಡ್ತಿದ್ದಾರೆ ಅನ್ನೋದು ಸುದ್ದಿ. ಸೊ ಕಾಂತೇಶ್ ಅವರಿಗೆ ಈ ಬಾರಿ ಈ ಕ್ಷೇತ್ರ ಒಲಿತು ಅಂತಂದ್ರೆ ಕಾಂಗ್ರೆಸ್ ಇದನ್ನು ಪ್ಲಸ್ ಆಗಿ ಮಾಡ್ಕೋಬಹುದು. ಯಾಕಂದ್ರೆ ಕಾಂತೇಶ್ ಮೊದಲ ಬಾರಿಗೆ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ. ಆದರೆ ಬಿ ಸಿ ಪಾಟೀಲ್ರು ಹಳೆಯ ರಾಜಕಾರಣಿ, ಬೇರೆ ಬೇರೆ ಪಕ್ಷಗಳಲ್ಲಿ ಸೇವೆ ಸಲ್ಲಿಸಿರೋರು, ಸದ್ಯ ಬಿಜೆಪಿ ಜೊತೆಗೆ ಮಾಜಿ ಸಚಿವರಾಗೂ ಕೂಡ ಗುರುತಿಸಿಕೊಂಡಿರುವಂಥವರು. ಸೊ ಬಿ ಸಿ ಪಾಟೀಲ್ ಒಂದು ವೇಳೆ ಇಲ್ಲಿ ಕಣಕ್ಕೆ ಬಂದ್ರು ಅಂತಂದ್ರೆ ಈ ಕಣ ಬಹಳಷ್ಟು ಕುತೂಹಲ ಕಾರಣ ಆಗುತ್ತೆ. ಬಿಜೆಪಿ ಒಂದು ಈ ಗೆಲುವಿನ ಅಂತರವನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳೋ ಲೆಕ್ಕಾಚಾರಗಳು ಒಂದು ವೇಳೆ ಬಿ ಸಿ ಪಾಟೀಲ್ ಅವರನ್ನ ಕಣಕ್ಕೆ ಇಳಿಸಿದ್ರಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ಇಲ್ಲಿ ಪ್ರಬಲ ಅಭ್ಯರ್ಥಿ ಇಲ್ಲ, ಎಚ್ ಕೆ ಪಾಟೀಲ್ ಅವರನ್ನ ಸ್ಪರ್ಧೆ ಮಾಡಿ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಎಚ್ ಕೆ ಪಾಟೀಲ್ರು ಸ್ಪರ್ಧೆಗೆ ಸ್ವಲ್ಪ ಹಿಂದೇಟ್ ಹಾಕ್ದಂಗೆ ಕಾಣ್ತಾ ಇದೆ. ಯಾಕೆ ಸುಮ್ಮನೆ ವಿಪಕ್ಷಕ್ಕೆ ಹೋಗಿ ಕೂರಬೇಕು, ಆಡಳಿತದಲ್ಲಿದ್ದೀನಿ, ಆಡಳಿತ ಪಕ್ಷದಲ್ಲೇ ಇರ್ತೀನಿ, ರಾಜ್ಯ ರಾಜಕಾರಣವೇ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಎಚ್ ಕೆ ಪಾಟೀಲ್ ಇದ್ದಾರೆ. ಆದರೆ ಎಚ್ ಕೆ ಪಾಟೀಲ್ ಅವರನ್ನ ಹೊರತುಪಡಿಸಿದ್ರೆ ಇಲ್ಲೊಂದು ಪ್ರಬಲ ಅಭ್ಯರ್ಥಿ ಅಥವಾ ಗೆಲ್ಲಲೇಬಹುದಾದಂಥ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕಡೆಯಿಂದ ನಾವು ನೋಡ್ತಾ ಇಲ್ಲ. ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಸೆಲೆಕ್ಷನ್ ಇಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಈ ಕಾಂಗ್ರೆಸ್ನ ಗೆಲುವನ್ನ ಇಲ್ಲಿ ನಿರ್ಧಾರ ಮಾಡುತ್ತೆ. ಆದರೆ ಈ ಕ್ಷಣಕ್ಕಂತೂ ಬಹಳ ಸ್ಪಷ್ಟ, ಮೋದಿ ಅಲೆ, ಹಿಂದಿನ 3 ಟರ್ಮ್ನ ಗೆಲುವು, ಇವೆಲ್ಲದರ ಜೊತೆಗೆ ಬಿಜೆಪಿ ಅಲ್ಪ ಮುನ್ನಡೆಯನ್ನು ಮಾತ್ರ ಕಂಡಿದೆ. ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ 1,40,000 ಮತಗಳ ಅಂತರದಲ್ಲಿ ಸೋತಿದ್ರು ಕೂಡ ಈ ಬಾರಿ ಒಂದು ಪ್ರಬಲ ಸ್ಪರ್ಧೆಯನ್ನು ಕೊಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಸೊ ಇದು ಹಾವೇರಿ ಲೋಕಸಭಾ ಕ್ಷೇತ್ರದ ರಿಸಲ್ಟ್.